ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತಾರೆ ಬಿಡಿ. ನೀವು ಚೆನ್ನಾಗಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ನಮ್ಮ ಮನೇಲಿ ಪಡ್ಡು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಪಡ್ಡಿನ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಡೋಣ. ಇದು ನಾನು ಸಾದಾ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾವಾಗೂ ಈರುಳ್ಳಿ ಕ್ಯಾರೆಟು ಎಲ್ಲ ಹಾಕಿ ಮಾಡ್ತಾನೆ ಇರ್ತೀವಲ್ವ, ಅದಕ್ಕೆ ಇವತ್ತು ಸ್ವಲ್ಪ ಸಾದಾ ಪಡ್ಡು ಮಾಡೋಣ ಅಂತ ನಾನು ಇವತ್ತು ಸಾದಾ ಪಡ್ಡು ಮಾಡೋದು ನಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಮೊದಲು ಈ ಥರ ಹಿಟ್ಟನ್ನು ಹಾಕೋಬೇಕು. ನೋಡಿ ಸ್ನೇಹಿತರೆ, ಇವಾಗ ನಾನು ಪಡ್ಡನ್ನು ಹಾಕ್ಕೊತಾ ಇದ್ದೀನಿ. ಪಡ್ಡನ್ನು ಹಾಕ್ಬಿಟ್ಟಿದ್ದೀವಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಚೂರು ಎಣ್ಣೆ ಹಾಕಿದರೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಪಡ್ಡು. ಇವಾಗ ನಾನು ಪ್ಲೇಟ್ನ ಮುಚ್ಚಿಬಿಡ್ತೀನಿ. ಇದು ಸ್ವಲ್ಪ ಹೊತ್ತು ಆಗಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಪಡ್ಡನ್ನು ನಾನು ಹಿಂತಿರಿಸಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೆಂದ್ಬಿಡಬೇಕು. ಎರಡು ಸೈಡು ಕ್ಲೀನಾಗಿ ನಮ್ಮ ಪಡ್ಡು ಬೆಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಪಡ್ಡು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಅಲ್ವಾ? ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈ ಥರ ನಾವು ಯಾವಾಗಲೂ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ತಿಂತಾನೆ ಇರ್ತೀವಲ್ವ, ಅದ್ರ ಬದಲು ನೋಡೋಣ ಅಂತ ನಾನಿವತ್ತು ಸಾದಾ ಪಡ್ಡು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿರುವಂಥ ಸಾದಾ ಪಡ್ಡನ್ನು ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ತಿರ್ಸಿ ಹಾಕಿದ್ದೀನಿ ಸ್ನೇಹಿತರೆ. ಇದು ಚೆನ್ನಾಗಿ ಬೇಯ್ತು. ಇದು ನಾವು ಚೆನ್ನಾಗಿ ಬೇಯಿಸಲಿಲ್ಲ ಅಂದರೆ ಒಳಗಡೆ ಎಲ್ಲ ಸ್ವಲ್ಪ ಹಿಟ್ಟು ಥರ ಮೆತ್ತಗೆ ಮೇಲ್ಗಡೆ ಬೆಂದಂಗಿರುತ್ತೆ, ಆಮೇಲೆ ಒಳಗಡೆ ಎಲ್ಲ ಒಂದು ಸ್ವಲ್ಪ ಹಿಟ್ಟು ಥರ ಮೆತ್ತಗೆ ಅದು ಚೆನ್ನಾಗಿ ಬೆಂದಿರಲ್ಲ. ಹಂಗಾಗಿ ಎರಡು ಸೈಡು ಕ್ಲೀನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡಬೇಕು. ಬೆಂದರೆ ನೋಡಿ ಈ ಥರ ತಾನಾಗಿ ಅದು ಎದ್ದೊಳುತ್ತೆ. ನಾವೇನು ಕಷ್ಟಪಡಬೇಕಾಗಿಲ್ಲ. ನೋಡಿ, ಸ್ವಲ್ಪ ತಿಳಿಸ್ತಾ ಇದ್ದರೆ ಅಂಚಿಂದ ಅದೇ ಬಿಟ್ಕೊಂಡ್ಬಿಡುತ್ತೆ. ಆಗಿದೆ ಅಂತ ಆದಮೇಲೆ ಅದಾಗದೆ ಸಣ್ಣ ಬೆಂದು ಬಿಟ್ಕೊಂಡ್ಬಿಟ್ಟಿರುತ್ತೆ. ಅದು ಬಿಟ್ಟರೆ ನಮಗೆ ಪಡ್ಡಾಗಿದೆ ಅಂತ ಅರ್ಥ. ಕ್ಲೀನಾಗಿ ಚೆನ್ನಾಗಿ ಒಳಗಡೆ ಎಲ್ಲ ಹಿಟ್ಟು ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಗುಂಡು ದಪ್ಪಗೆ ಬಂದಿದೆ ಅಲ್ಲ ನಮ್ಮ ಪಡ್ಡು. ನೋಡಿ ಸ್ನೇಹಿತರೆ, ಈ ಪಡ್ಡನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ನೋಡಿದಲ್ಲ ಸ್ನೇಹಿತರೆ, ನಾನು ಇವತ್ತು ಒಂದು ಪ್ಲೇಟಿಗೆ ನಮ್ಮ ಪಡ್ಡನ್ನು ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ನಮ್ಮ ಪಡ್ಡಿನ ಹಂಚಲ್ಲಿ ಒಂದು ಸತಿ ನಾವು ಪಡ್ಡು ಹಾಕಿದರೆ 9 ಪಡ್ಡು ಆಗುತ್ತೆ. ಒಂದು ಸತಿ ಪಡ್ಡು ಹಾಕಿಬಿಟ್ರೆ 9 ಪಡ್ಡು ಆಗುತ್ತೆ ಸ್ನೇಹಿತರೆ. ನೋಡಿ, ನಮ್ಮ ಪಡ್ಡು ಈ ರೀತಿ ರೆಡಿಯಾಗಿದೆ. ಇದಕ್ಕೆ ನಾವು ಚಟ್ನಿ ಜೊತೆ ಆದರೂ ಆಯಿತು, ಸಾರಿನ ಜೊತೆ ಆಯಿತು. ನಿಮಗೆ ಚಟ್ನಿ ಪುಡಿ ಇರುತ್ತಲ್ಲ, ಶೇಂಗಾ ಚಟ್ನಿ ಪುಡಿ ಅಥವಾ ತುಪ್ಪ, ಯಾವುದ್ರ ಜೊತೆನೂ ನಾವು ಈ ಪಡ್ಡನ್ನು ಹಚ್ಕೊಂಡ್ಬಿಟ್ಟು ನಾವು ತಿನ್ನೋದ್ರಿಂದ ತುಂಬ ನಮಗೆ ರುಚಿ ಇರುತ್ತೆ ಸ್ನೇಹಿತರೆ. ಆಯಿತಾ? ನೋಡಿದ್ರಲ್ಲ ನಮ್ಮ ಪಡ್ಡು ಈ ರೀತಿ ನಾವು ಮನೇಲಿ ನಾವು
ಈ ರೀತಿ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಈ ಥರ ಟ್ರೈ ಮಾಡಿ ನೋಡಿ. ಸಾದಾ ಪಡ್ಡು ಒಂದು ಸಲ ಚೆನ್ನಾಗಿರ್ತವೆ. ಯಾವಾಗೂ ನಾವು ಅವೆಲ್ಲ ಹಾಕಿ ತಿನ್ನೋದ್ರಿಂದ, ಈ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ತಿನ್ನೋದ್ರಿಂದ, ಸಾದಾ ಪಡ್ಡು ತಿನ್ನೋದ್ರಿಂದ ಅದರಲ್ಲೇ ಒಂಥರ ತುಂಬ ಟೇಸ್ಟಿಯಾಗಿ ಇರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಪಡ್ಡು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಹಾಗಿದ್ದಲ್ಲಿ ಮತ್ತೆ ಆಗ್ತಾಡ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಬಾಯ್.